ನಮಸ್ಕಾರ. ಕರ್ನಾಟಕ ಗೆದ್ದೆ ಬಿಟ್ಟ ಗಿಲ್ಲಿ ಹಿಡ್ಕೊಳ್ರಪ್ಪ ಬುಲ್ಲಿ ಎನ್ನುವಂಥ ವಿಚಾರದೊಳಗೆ ಮಾತಾಡಕ್ಕೆ ಬಂದ್ಬಿಟ್ಟಿನಿ. ಏನಪ್ಪಾ ಅಂದ್ರೆ ಇಡೀ ಕರ್ನಾಟಕದೊಳಗೆ ಮತ್ತೊಂದು ಸಂಭ್ರಮ, ಬಡವನ ಗೆಲುವು ಮತ್ತು ಬಡವರ ಪರವಾಗಿರ್ತಕ್ಕಂಥ ಒಂದು ಪ್ರತಿಭೆ ಇನ್ನೇನು ಗೆದ್ದು ಬಿಡುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಟಿವಿಗಳು ಕೂಡ ಬರ್ತದೆ. ಎಲ್ಲರೂ ನೋಡಿಬಿಡ್ರಿ ಗಿಚ್ಚಿ ಗಿಲಿಗಿಲಿ ಗೆದ್ದೆ ಬಿಟ್ಟ ಗಿಲ್ಲಿ ನಟ ಉರ್ಸೋದೊಂದೇ ಅವನಿಗೆ ಇರೋ ಚಟ. ಟಕ ಟಕ ಒಡಿ ಟಮಟೆ ಟಕ 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 ಒಡಿ ಟಮಟೆ ಏನು ಕ್ರೇಜ್ ಅಬ್ಬಬ್ಬಬ್ಬಬ್ಬಬ್ಬ. ಈ ರೇಂಜ್ ಕ್ರೇಜು, ಈ ರೇಂಜ್ ಯಾವ ಬಿಗ್ ಬಾಸ್ ಅಲ್ಲಿ ನಡೆದಿಲ್ಲ, ಯಾವ ಬಿಗ್ ಬಾಸ್ ಅಲ್ಲಿ ನಡೆಯೋಕ್ಕೂ ಸಾಧ್ಯ ಇಲ್ಲ. ಆ ರೇಂಜ್ಗೆ ಗಿಲ್ಲಿ ಕ್ರೇಜ್ ಬಂದ್ಬಿಡುತ್ತೆ. ಅಭಿಮಾನಿಗಳ ದಂಡು ಜಾಲಿವುಡ್ ಮುಂಭಾಗದಲ್ಲಿ ಎಲ್ಲವನ್ನು ಸೇರಿಬಿಟ್ಟಿದೆ. ಜನರನ್ನ ನೋಡಿ ಗಾಬರಿಯಾದಂಥ ಗಿಲ್ಲಿ, ಜನರನ್ನು ನೋಡಿ ಭಾವುಕಗೊಂಡಂಥ ಗಿಲ್ಲಿ ಏನು ಬೇಕಾದ್ರೆ ಬರಿಬೋದು ನಾಳೆ ಬೆಳಗ್ಗೆ. ಆ ರೇಂಜಿಗೆ ಜನ ಕಲ್ತುಬಿಟ್ಟಿದೆ. ಜನಸಾಮಾನ್ಯರು ಪ್ರತಿಯೊಬ್ಬರು ಕೂಡ ವೋಟ್ ಮಾಡಿದಂಥ ಪ್ರತಿಯೊಬ್ಬರು ಕೂಡ ಬೆಂಗಳೂರಿನಲ್ಲಿ ಎಲ್ಲ ಕಡೆಗೂ ಬಾಣ, ಎಲ್ಲ ಕಡೆಗೆ ಬ್ಯಾನರ್, ಎಲ್ಲ ಕಡೆ ಫ್ಲೆಕ್ಸ್, ಎಲ್ಲ ಕಡೆ ಹಾಕಿ ಇಡೀ ಕರ್ನಾಟಕವನ್ನು ಧೂಳೆಬ್ಬಿಸಿಬಿಟ್ಟಾರೆ. ಅಂದ್ರೆ ದರ್ಶನ್ಗಿರುವಂಥ ಕ್ರೇಜ್ ಮತ್ತೊಮ್ಮೆ ಗಿಲ್ಲಿಗೆ ಬಂದಿದೆ. ಅದನ್ನು ಬಿಟ್ಟರೆ ಮತ್ತೆ ಯಾರಿಗೂ ಬಂದಿಲ್ಲ ಅಂತಕ್ಕಂಥ ವಿಷಯ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅಲ್ಲಿರುವಂಥ ಜನಸಾಗರವನ್ನು ನೋಡಿ ಬೆರಗಾಗಿರುವಂಥ ಗಿಲ್ಲಿಗೆ ಏನು ಜಾಗನೇ ಬಿಡುವವರು. ನೀವು ಇಲ್ಲಿವರೆಗೂ ನೋಡಿರ್ಬೋದು, ಇಡೀ ಕರ್ನಾಟಕದಲ್ಲಿ ಯಾವನಿಗೆ ಸಿಕ್ಕಿರದಂತಹ ಮಾನ್ಯತೆ ಅಥವಾ ಯಾರಿಗೂ ಸಿಕ್ಕಿರದಂಥ ವೋಟಿಂಗ್ 46 ಕೋಟಿ ವೋಟಿಂಗ್ ಅಂತ ಹೇಳಿ ಸಿಗ್ತಾ ಇದೆ. ಮತ್ತೆ ಅದೇ ರೀತಿಯಾಗಿ ಎರಡನೇ ರನ್ನರ್ ಅಪ್ ಆಗಿ ಅಂದ್ರೆ ಎರಡನೇ ಸ್ಥಾನವನ್ನು ಪಡೆದುಕೊಂಡಿರುವಂಥ ರಕ್ಷಿತಾ ಶೆಟ್ಟಿ ಕೂಡ ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ಮಾಡಿದರೆ. ಜನ ಕೂಡ ಎಲ್ಲಿ ಹೋದ್ರೂ ಕೂಡ ಬಿಡ್ತಾ ಇಲ್ಲ. ಮನೆ ಮುಟ್ಟಬೇಕಾದ್ರೂ ಕೂಡ ಅವ್ರನ್ನ 1 ಗಂಟೆ 4 ಗಂಟೆ ಆಗಬಹುದು ಅಂತಕ್ಕಂಥ ಸನ್ನಿವೇಶ ಸಿಗ್ತಾ ಇದೆ. ಇನ್ನೇನು ಗಿಲ್ಲಿ ಅಪ್ಪ ಅಮ್ಮ ಯಾರಿಗೂ ಹೇಳತೀರದಂಥ ಸಂತೋಷದಲ್ಲಿದ್ದಾರೆ. ಆ ಒಂದು ಸಂತೋಷಕ್ಕೆ ಪಾರವೇ ಇಲ್ಲ. ಕೊನೆಗೂ ಅಶ್ವಿನಿ ಮೇಡಮ್ ಅವರು ಗೆಲ್ತಾರೆ ಅಂತಕ್ಕಂಥದ್ದು ಬಹಳ ಚರ್ಚೆ ಆಗ್ತಿತ್ತು. ಆ ಅಶ್ವಿನಿ ಮೇಡಮ್ ಅವರು ಕೂಡ ಗೆಲ್ಲಲ್ಲ ಅನ್ನತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಮಾಹಿತಿ ಸಿಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಈಗಂತೂ ಅಲ್ಲಿ ಜನಸಾಗರವೇ ಹರಿದು ಬಂದ್ಬಿಡುತ್ತೆ. ಅದನ್ನು ನೋಡಿದಂಥ ಗಿಲ್ಲಿಗೆ ಮಾತೇ ಬರವಲ್ತು. ಈಗ ಅದ್ರ ಬಗ್ಗೆ ಏನು ಚರ್ಚೆ ಮಾಡೋಕೆ ಅಲ್ಲಿರುವಂಥ ನಮ್ಮ ಸ್ನೇಹಿತರು ಒಬ್ಬರು ವರದಿ ಮಾಡ್ತಾ ಇದ್ದಾರೆ. ಆಗ ನನಗೆ ಗೊತ್ತಿರುವಂಥ ಒಬ್ಬರು ವ್ಯಕ್ತಿ ಹೋಗಿದ್ದಾರೆ ಅಲ್ಲಿಗೆ. ಏನು ಜನಸಾಗರ ಕಲ್ತದ್ದಪ್ಪ ಅಂದ್ರೆ ಅದ್ರ ಬಗ್ಗೆ ಏನೇನೇನೇನೇನೇನೇನು ಹೇಳೋಕ್ಕಾಗವಲ್ತು. ಅಷ್ಟರ ಮಟ್ಟಿಗೆ ಆ ಕ್ರೇಜು, ಆ ಒಂದು ವ್ಯಕ್ತಿತ್ವ ಕಿಚ್ಚ ಸುದೀಪ್ ಅವರಿಗೆ ಗಾಬರಿ ಆಗಿ ಹೋಗ್ಯಾರ. ಆ ರೇಂಜ್ಗೆ ಅವರು ಕಾರ್ ಕೂಡ ಹೋಗ್ಬೇಕಾದ್ರೆ ಅಷ್ಟು ಕಷ್ಟ ಆಗಿತ್ತಂತ. ಅಷ್ಟು ರೇಂಜ್ಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತ ಹೇಳ್ಬೋದ್ರ ಮುಖಾಂತರ ಅಲ್ಲಿರುವಂಥ ಕ್ರೇಜು ಅದನ್ನು ಹೇಳೋಕ್ಕಾಗ್ತಿಲ್ಲ. ಅದ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕೂಡ ಕಡಿಮೆ. ಅಂತಹ ಪ್ರತಿಭೆ, ಬಡ ಪ್ರತಿಭೆಗೆ ನಾನು ಅವಾಗಲೇ ಹೇಳಿದ್ದೆ, ಮಂಡ್ಯದ ಗಂಡು ಎಂದರೆ ಅಂಬರೀಷ್, ಇವತ್ತು ಮಂಡ್ಯದ ಗಂಡು ಎಂದರೆ ಗಿಲ್ಲಿ ಎನ್ನುವಂಥ ವಿಚಾರದೊಳಗೆ ಬಂದುಬಿಟ್ಟಿವಿ. ಮತ್ತು ಆತನ ಕ್ರೇಜು ಮತ್ತು ಆತನನ್ನು ನಂಬಿರುವಂತಹ ಮನೆಯವರು ಕೂಡ ಎಲ್ಲರೂ ಇಡೀ ಕರ್ನಾಟಕದಲ್ಲಿ ಯಾರು ಗಾಬರಿ ಆಗದೆ ಇರುವಂಥ ವ್ಯಕ್ತಿಗಳು ಯಾರು ಕೂಡ ಇಲ್ಲ. ಆ ರೇಂಜಿಗೆ ಗಾಬರಿ, ಆ ರೇಂಜಿಗೆ ಅವರ ವ್ಯಕ್ತಿತ್ವ ಹೊರಗಡೆ ಬಂದಿರುವಂಥದ್ದು. ಮತ್ತು ಅವರಿಗೆ ಇಷ್ಟು ಜನಸಾಗರ ನನಗೆ ಫಾಲೋ ಮಾಡ್ತಿತ್ತು ಅಥವಾ ನನ್ನನ್ನು ಇಷ್ಟೊಂದು ಬೆಂಬಲಿಸಿದಾರ, ಎಲ್ಲವನ್ನು ಕೂಡ ಆಶ್ಚರ್ಯ, ಪ್ರತಿಯೊಂದು ಆಶ್ಚರ್ಯ ಗಿಲ್ಲಿಗೆ. ಅಷ್ಟರ ಮಟ್ಟಿಗೆ ಗಾಬರಿಯಾಗಿ ಹೋಗ್ಬಿಟ್ಟಾನ ಗಿಲ್ಲಿ. ಆತನ ವ್ಯಕ್ತಿತ್ವ ಆತನಿಗೆ ಗೊತ್ತಿಲ್ಲದಷ್ಟು ರೀತಿ ಜನರು ಎಲ್ಲ ಮೆಚ್ಚಿಬಿಟ್ಟಾರ. ಅಂದ್ರೆ ಆ ರೇಂಜಿಗೆ. ಅದ್ರ ಬಗ್ಗೆ ಏನಂತ ಹೇಳ್ತೀರಿ, ಏನಂತ ಬಿಡ್ತೀರಿ? ಅಬ್ಬಬ್ಬಬ್ಬಬ್ಬ. ಇನ್ನೇನು ಇಲ್ಲಿ ಕೆಲವೊಂದಷ್ಟು ಕುತಂತ್ರಗಳು ನಡೆದವು, ರಾಜಕೀಯಗಳು ನಡೆದವು. ಆದರೂ ಕೂಡ ಗಿಲ್ಲಿಯನ್ನು ಸೋಲಿಸುವಲ್ಲಿ ಯಾವುದೇ ಬಿಗ್ ಬಾಸ್ ಆಗಲಿ, ಕಲರ್ಸ್ ಕನ್ನಡ ಆಗಲಿ ಏನು ಕುತಂತ್ರ ಮಾಡಿದ್ರು ಕೂಡ, ಕುತಂತ್ರ ಮಾಡಿದರೋ ಬಿಟ್ಟರೆ ಗೊತ್ತಿಲ್ಲ. ಅಲ್ಲಿ ನೀವು ನೋಡಿರುವಂಥ ಕೆಲವು ಫೋಟೋಗಳನ್ನು ನೋಡಿರ್ಬೋದು, ಕೆಲವೊಂದುಗಳನ್ನ ನಾವು ಚರ್ಚೆ ಮಾಡಿರ್ಬೋದು. ಆದರೂ ಕೂಡ ಗಿಲ್ಲಿಯ ಗೆಲುವು ಸಖತ್ತಾಗಿತ್ತು. ಆ ಗೆಲುವಿನ ಸಂಭ್ರಮ ಮನೆ ಮಾಡಿರುವಂಥದ್ದು ಇಡೀ ಕರ್ನಾಟಕದಲ್ಲಿ. ಗಿಲ್ಲಿ ಗೆದ್ದಾನ ಅಂತೇಳಿ RCB ಎಷ್ಟು ಕ್ರೇಜ್ ಇತ್ತೋ, ವಿರಾಟ್ ಕೊಹ್ಲಿ ಅವರಿಗೆ ಎಷ್ಟು ಕ್ರೇಜ್ ಇದೆಯೋ, RCB ಗೆದ್ದಾಗ ಇಡೀ ಕರ್ನಾಟಕ ಏನು ಸಂಭ್ರಮ ಮನೆ ಮಾಡಿತ್ತು, ಅದೇ ರೀತಿಯಾಗಿ ಗಿಲ್ಲಿ ಅಭಿಮಾನಿಗಳು ಇಡೀ ಕರ್ನಾಟಕದಲ್ಲಿ ಸಂಭ್ರಮವನ್ನು ಅಬ್ಬರಿಸಿದ್ದಾರೆ. ಮತ್ತು ಅಬ್ಬರದಿಂದ ಬೊಬ್ಬರಿಸಿದ ಗಿಲ್ಲಿಯ ವೋಟಿಂಗ್ ಅಂತೂ ಹೇಳ್ತಿರೋದು. ಆ ವೋಟಿಂಗ್ ಯಾರು ಕೂಡ ಪಡ್ಕೊಳ್ಳೋದಿಲ್ಲ. ಕರ್ನಾಟಕದ ಇತಿಹಾಸದಲ್ಲಿ ಇನ್ನೊಂದು ಸಾರಿ ಬಿಗ್ ಬಾಸ್ ಯಾವುದೇ ಭಾಷೆಯಲ್ಲಿ ನಡೆದ್ರು ಕೂಡ, ಕನ್ನಡ ಆಗಿರ್ಬೋದು, ತಮಿಳು ಆಗಿರ್ಬೋದು, ತೆಲುಗು ಆಗಿರ್ಬೋದು, ಹಿಂದಿ ಆಗಿರ್ಬೋದು, ತಮಿಳು ಆಗಿರ್ಬೋದು, ಇಂಗ್ಲಿಷ್ ಆಗಿ ಯಾವ ಸಿನಿಮಾಕ್ಕೂ ಕ್ರೇಜ್ ಕಡಿಮೆ ಇಲ್ಲದಂತೆ. ಅಂದ್ರೆ ಡಿ ಬಾಸ್ ಅವರ ಡೆವಿಲ್ ಸಿನಿಮಾ ರಿಲೀಸ್ ಆದಾಗಲೂ ಕೂಡ ಈ ರೇಂಜ್ಗೆ ಕ್ರೇಜ್ ಇತ್ತು. ಅದೇ ರೇಂಜ್ಗೆ ಕ್ರೇಜ್ ಇವತ್ತು ಗಿಲ್ಲಿಗೆ ಬಂದಿದೆ ಅನ್ನುವಂಥದ್ದು. ಅಂದ್ರೆ ಅಂದು ಕ್ರೇಜ್ಗೆ ಅಪ್ಪ ಅಂತಂದ್ರೆ ದರ್ಶನ್ ಅಂತ ಹೇಳ್ಬೋದು, ಇಂದು ಕ್ರೇಜ್ಗೆ ಅದೇ ಮಗ ಅಂತಂದ್ರೆ ಗಿಲ್ಲಿ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಕ್ರೇಜ್ ಬಂದಿರುವಂಥದ್ದು. ಆ ಕ್ರೇಜ್ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ. ಅಲ್ಲಿ ಈಗಲೂ ಕೂಡ ಗಿಲ್ಲಿಯ ಕಾರನ್ನ 3 ಗಂಟೆಗಳ ಕಾಲ ತಡೆದು ನಿಲ್ಲಿಸಲಾಗಿದೆ. ಆ 3 ಗಂಟೆಗಳಲ್ಲೂ ಕೂಡ ಮುಂದಕ್ಕೆ ಹೋಗಕ್ಕಾಗ್ತಿಲ್ಲ. ಅಷ್ಟು ಜನ ಸಂಭ್ರಮ, ಅಷ್ಟು ಜನಸಾಗರ, ಬೊಬ್ಬೆರದು ಅಬ್ಬರಿಸಿದಂಥ ಗಿಲ್ಲಿಗೆ ಅಷ್ಟು ವೇಗೋತ್ಕರ್ಷಕರ ಹೂವಿನ ಮಾಲೆಗಳು, ಕೇಕೆಗಳು, ಭಾವುಕನಾದಂಥ ಗಿಲ್ಲಿ. ಅದ್ರ ಬಗ್ಗೆ ಏನು ಒಂದು ಬಿಟ್ಟು ಒಂದು ಹೇಳಕ್ಕಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಅಬಬಬಬಬಬಬಬಬಬಬಬಬಬ. ಈ ರೇಂಜಿಗೆ ನಾನು ಗಿಲ್ಲಿ ಫ್ಯಾನ್ಸ್ ನೋಡಿಲ್ಲ. ಇದು ಒಂದು ರೀತಿಯ ಯಾವುದೇ ಸಿನಿಮಾ ನಟನಿಗೂ ಇರದಂತಹ ಬೆಲೆಯನ್ನು ತಂದುಕೊಟ್ಟಿದೆ. ಗಿಲ್ಲಿ ಜೀವನ ಸಾರ್ಥಕವಾಯಿತು. ಅವ್ರ ತಂದೆ ತಾಯಿಗಳಿಗೆ ಆಗಿರುವಂಥ ಖುಷಿ ಯಾರ್ಯಾರಿಗೆ ಆಗಲ್ಲ. ಅಷ್ಟರ ಮಟ್ಟಿಗೆ ಅದ್ಭುತವಾಗಿರುವಂಥ ಒಂದು ಜನ ಸ್ಪಂದನೆ, ಆ ಪ್ರತಿಕ್ರಿಯೆ, ಆ ಒಂದು ಕೂಗು, ಆ ಒಂದು ಜೈಕಾರವನ್ನು ಕೇಳಿದಂಥ ಗಿಲ್ಲಿಗೆ ಹೇಳಕ್ಕೆ ಆಗಲ್ತು. ಆ ಮನೆಯೊಳಗಿದ್ದ ಒಂದು ಮಾತು ಹೇಳಿದ್ದ, ಆ ಗಿಲ್ಲಿ ಟ್ಯಾಟೋ ಹಾಕ್ಸ್ಕೊಂಡಿದ್ದ ಯಾರೋ ಒಬ್ಬ ವ್ಯಕ್ತಿ. ಆ ವ್ಯಕ್ತಿ ಹೇಳಿದ್ದ ಏನಂತ, ಟ್ಯಾಟೋ ಹಾಕ್ಸಿದ ಅಣ್ಣನ ಬೆಟ್ಟ ಆಗ್ಬೇಕಂತ. ಇವತ್ತು ಎಷ್ಟು ಜನ ಟ್ಯಾಟೋ ಹಾಕ್ಸಿದ್ರೆ,
ಇಡೀ ಕರ್ನಾಟಕದಲ್ಲಿ ಎಷ್ಟು ಜನ ಟಾಟಾ ಹಾಕ್ಸಲಿ ಎಲ್ಲ ಕಡೆಗೆ ಆಟೋ ರ್ಯಾಲಿ ಮಾಡಿದ್ದಾರೆ, ಬೈಕ್ ರ್ಯಾಲಿ ಮಾಡಿದ್ದಾರೆ, ಅನ್ನ ಸಂತರ್ಪಣೆ ಮಾಡಿದ್ದಾರೆ. ಇಡೀ TV9 ಪಬ್ಲಿಕ್ ಟಿವಿ ಎಲ್ಲವೂ ಕೂಡ ಜಾಮ್ ಎನ್ನುವಂತಹ ಮಾಧ್ಯಮಗಳಿಗಂತೂ ಅಲ್ಲಿ ಗಿಲ್ಲಿ ನೋಡ್ಲಿಕ್ಕೂ ಕೂಡ ಆಗ್ತಿಲ್ಲ. ಅಷ್ಟು ಸಂಭ್ರಮಣೆ ಮಾಡಿರುವಂಥದ್ದು, ಅಷ್ಟು ಜನಸಾಗರ ಅಲ್ಲಿ ಕಲಿತಿರುವಂಥದ್ದು, ಅಷ್ಟೊಂದು ಕ್ರೇಜ್, ಫುಲ್ ಕ್ರೇಜ್, ಗಿಲ್ಲಿ ಕ್ರೇಜ್ ಅದು ಹೇಳ್ತಿರೋದಂಥ ಸಂಭ್ರಮ ಅಂತಕ್ಕಂಥದ್ದು ನಮ್ಮ ಸ್ನೇಹಿತರು ಹೇಳ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಅಬ್ಬಾಬಾಬಾ ಇದೇನಿದು, ಒಂದು ಸಿನಿಮಾ 100 ಸಿನಿಮಾ ಮಾಡಿದಂಥ ಹೀರೋ ಕೂಡ ಆ ರೇಂಜಿಗೆ ಬೆಂಬಲ ಸಿಕ್ಕಿಲ್ಲ. ಆ ಒಂದು ರೇಂಜಿನ ಬೆಂಬಲ ಈಗ ಗಿಲ್ಲಿಗೆ ಸಿಗ್ತಾ ಇದೆ. ಹೇಳ್ತೇನೆ, ಸತ್ಯವಾಗಲು ಹೇಳ್ತೇನೆ, ಇದು ಇತಿಹಾಸ, ಬಿಗ್ ಬಾಸ್ನ ಇತಿಹಾಸ ದಾಖಲೆ ಉಡಿಸ್. ಎಲ್ಲ ಕರ್ನಾಟಕದಾದ್ಯಂತ ಸ್ಟಾರ್ ನಟರು ಕೂಡ ಗಿಲ್ಲಿಯನ್ನ ನೋಡಿ ಕಲಿಯಬೇಕಿದೆ, ಅಥವಾ ಗಿಲ್ಲಿಗಿರುವಂತಹ ಫ್ಯಾನ್ ಕ್ರೇಜ್ ಇದು ನಮಗೆ ಯಾವಾಗ ಬರುತ್ತೋ ಎನ್ನುವಂಥ ವಿಚಾರದೊಳಗೆ ಎಲ್ಲರೂ ಕೂಡ ವಿಲ ಅಂತ ಓದಾಡ್ತಾರೆ. ಆದರೂ ಕೂಡ ಇನ್ನೇನು ಈ ಒಂದು ಗಿಲ್ಲಿ ಅವರಿಗೆ ನಾಳೆ ಬೆಳಗ್ಗೆ ಎಷ್ಟರ ಮಟ್ಟಿಗೆ ಮಾಧ್ಯಮದವರು ಕಲೆ ಬಿಡ್ತಾರೆ ಅಂತಕ್ಕಂಥದ್ದು ನೋಡಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಅಷ್ಟೊಂದು ಆ ರೇಂಜ್ಗೆ ಮಾಧ್ಯಮದವರು ನಾಳೆ ಬೆಳಗ್ಗೆ ಕಾಯ್ತಾ ಇದ್ದಾರೆ, ಯಾವಾಗ ನಾವು ಇಂಟರ್ವ್ಯೂ ಮಾಡೇವೋ, ಯಾವಾಗ ನಾವು ಹೊರಗೆ ಹಾಕೇವೆ ಅನ್ನುವಂಥ ವಿಚಾರದೊಳಗೆ. ಆದ್ರೆ ನಾಳೆಗೂ ಕೂಡ ಗಿಲ್ಲಿ ಸಿಗುವಂಥ ಸಾಧ್ಯತೆಗಳಿಲ್ಲ. ಏನು ಬರ್ಕೋತಿರೋ, ಏನು ಮಾಡ್ಕೋಬೇಕೆಲ್ಲ ನಾವೇ ಬರ್ಕೊಂಡು ನಾವೇ ಹಾಕೋಬೇಕು, ಆ ರೇಂಜ್ಗೆ ಆಗಿಬಿಡುತ್ತೆ. ಗಿಲ್ಲಿ ಅಂತೂ ನಾಳೆ ಸಿಗಕ್ಕಾಗ್ತಾ ಇಲ್ಲ. ಇನ್ನೊಂದು ವಿಚಿತ್ರ ಏನಪ್ಪ ಅಂದ್ರೆ 3ನೇ ಸ್ಥಾನದಲ್ಲಿ ಅಶ್ವಿನಿ ಅವರನ್ನು ತಂದು ಹಾಕಿದ್ದಾರೆ, 2ನೇ ಸ್ಥಾನದಲ್ಲಿ ರಕ್ಷಿತಾ ಶೆಟ್ಟಿ ಅವ್ರನ್ನ ತಂದೆ, ಮೊದಲ ಸ್ಥಾನದಲ್ಲಿ ಅಂತದ್ದು ಯಾರ್ಯಾರೇನಂತ ಸಾಧನೆ ಮಾಡೋಕ್ಕಾಗಿಲ್ಲ. ಇನ್ನೊಂದು ಸಾರಿ ಬಿಗ್ ಬಾಸ್ ಅಲ್ಲಿ ಈ ಇತಿಹಾಸ ಸೃಷ್ಟಿಯಾಗೋದು ಸುಳ್ಳು ಅಂತಕ್ಕಂಥ ಮಾಹಿತಿ ಸಿಗ್ತಾ ಇದ್ರೆ, ಅಷ್ಟರ ಮಟ್ಟಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಒಬ್ಬ ವ್ಯಕ್ತಿಗೆ ಯಾವುದೇ ಬಿಗ್ ಬಾಸ್ನಲ್ಲಿ ಈ ರೇಂಜಿಗೆ ಸಖತ್ತಾಗಿ ಒಂದು ರೆಸ್ಪಾನ್ಸ್ ಸಿಕ್ಕಿರಲಿಲ್ಲ. ಆ ಒಂದು ರೆಸ್ಪಾನ್ಸ್ ಗಿಲ್ಲಿ ಅವರಿಗೆ ಸಿಕ್ಕಿದೆ. ಅದ್ಭುತ, ಸಾರ್ಥಕವಾಯಿತು ಗಿಲ್ಲಿ ನಿನ್ನ ಜೀವನ. ಮತ್ತು ಗಿಲ್ಲಿ 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 ಗಲ್ಲಿಯಲ್ಲೂ ಗಿಲ್ಲಿ ಎಂದಿದ್ದು ಸಾರ್ಥಕವಾಯಿತು. ಓಟ್ ಹಾಕಿದಂಥ ಪ್ರತಿಯೊಬ್ಬರು ಕೂಡ ಕೈ ಮಾಡಿ ಗಿಲ್ಲಿ ಹೇಳ್ತಾ ಇದ್ದಾನೆ ಥ್ಯಾಂಕ್ ಯು ಅಂತ ಹೇಳಿದ್ರು ಕೂಡ ಕೇಳಿಸ್ತಾ ಇಲ್ಲ. ಆ ರೇಂಜಿಗೆ ಜನಸಾಗರ ಅಲ್ಲಿ ಕಾರ್ ಹೋಗ್ಲಿಕ್ಕೂ ಕೂಡ ಮುಂದೆ ಬಿಡ್ತಾ ಇಲ್ಲ. ಮತ್ತು ಜಾಲಿವುಡ್ನಲ್ಲಿ ಇಡೀ ಜನಸಾಗರ ಗಿಲ್ಲಿಯನ್ನು ನೋಡ್ಬೇಕಂತೇಳಿ ಅಲ್ಲಿ ಅಭಿಮಾನಿಗಳು ಎಲ್ಲರೂ ಕೂಡ ಬಂದ್ರು. ಅಷ್ಟೊತ್ತಿಗಾಗಲೇ ರಜತ್ ಅವರು ಬಂದಿದ್ರು. ಅದೇ ರೀತಿಯಾಗಿ ಬಿಗ್ ಬಾಸ್ನಲ್ಲಿ ಆಗಮಿಸಿರುವಂಥ ಎಲ್ಲ ಹಳೆ ಸ್ಪರ್ಧಿಗಳು ಕೂಡ ಬಂದಿದ್ರು. ಇನ್ನೇನು ಎಲ್ಲರೂ ಕೂಡ ಸಂಭ್ರಮ ಮನೆ ಮಾಡಿತ್ತು ಎನ್ನುವಷ್ಟರಲ್ಲಿ ಜನ ಕೂಡ ಒಟ್ಟಿಗೆ ಬರುವಂಥದ್ದು ಸಂದರ್ಭ ತಿಳಿತು. ಹಾಗಾಗಿ ಬಿಗ್ ಬಾಸ್ನವರು ಹೊರಗೆ ಹಾಕುವಂಥ ಪ್ರಯತ್ನ ಮಾಡಿದ್ರು. ಅಲ್ಲಿಂದ ಜನರು ಕೂಡ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಯಾವುದು ಗಿಲ್ಲಿಕಾರ ಅಂತ ಹುಡುಕಾಡ್ತಿದ್ರು. ಏನು ಅಷ್ಟು ರೇಂಜ್ಗೆ ಗಿಲ್ಲಿ ಹೇಳುವಂತಹ ಜೈಕಾರಕ್ಕೆ ಗಿಲ್ಲಿನೇ ಗಾಬರಿ ಆಗಿಬಿಟ್ಟಿದ್ದ. ಅಷ್ಟು ಜನಸಾಗರವನ್ನು ಕಂಡಂತಹ ಗಿಲ್ಲಿ ಜೀವನ ಸಾರ್ಥಕವಾಯಿತು ಅಂತ ಹೇಳ್ಬೋದು. ಈ ಒಂದು ವಿಷಯದ ಬಗ್ಗೆ ಎಷ್ಟು ಕೂಡ ಮಾತನಾಡಿದ್ರೆ ಅಷ್ಟೇ. ನಾವು ಇನ್ನು ಮುಂದೆ ಅಪ್ಡೇಟ್ ನೋಡಬಹುದು. ಕಲರ್ಸ್ ಕನ್ನಡದಲ್ಲಿ ಖಂಡಿತವಾಗಲೂ 11:15 ಗಿಲ್ಲಿ ಗೆದ್ದ ನಮ್ಮ ಸುದ್ದಿ ಬರ್ತೈತೆ. ಈಗ ಮುಂಚಿತವಾಗಿರುವಂತಹ ಅಪ್ಡೇಟ್ ಇದು. ಹಾಗಾಗಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಎಲ್ಲರೂ ಕೂಡ ಮುಂದೆ ನೋಡಿ ನೀವು ಕೂಡ ಗಿಲ್ಲಿ ಅಭಿಮಾನಿ ಆಗಿತ್ತಪ್ಪ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಈ ವಿಷಯವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.